ಚ.ಹ. ರಘುನಾಥ್. ಇವರು ಹುಟ್ಟಿದ್ದು 1974ರಲ್ಲಿ. ಇವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಳಾಪುರದವರು. ಸರಿನಾ? ಇವರ ಕವನ ಸಂಕಲನ ಯಾವುದು? ಹೊಳೆಯಲ್ಲಿ ಹರಿದ ನೀರು, ಹೊರಗುಮಳೆ ಒಳಗುಮಳೆ ಕಥಾ ಸಂಕಲನ ಪ್ರಕಟಿಸಿದ್ದಾರೆ. ಇದೆರಡು ತಿಳ್ಕೊಂಡಿರಿ. ನೆಕ್ಸ್ಟು ಕಥಾರಂಗಂ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತನಿಧಿ ಬಹುಮಾನ, ಕೆ. ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವ್ರಿಗೆ ಸಿಕ್ಕಿದೆ. ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವ ಮಹತ್ವವನ್ನು ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ಸೊ ಇದು ಫುಲ್ಲು ರಾಗಿ ಮುದ್ದೆಗೆ ರಿಲೇಟೆಡ್ ಆಗಿರುವಂತಾನೆ ಒಂದು ಪಾಠ. ರಾಗಿ ಮುದ್ದೆ ಹೇಗೆ ಮಾಡ್ತಾರೆ ಅದ್ರ ಸುತ್ತ ಒಂದು ಕಥೆನ ಹೆಣೆದಿದ್ದಾರೆ. ಬನ್ನಿ ಇದನ್ನ ಓದೋಣ. ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬ ಮಹತ್ವವನ್ನು ಪಡೆದಿದೆ. ಬಡವರ ಆಧಾರ ಮೂಲವಾಗಿದ್ದ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಇದೆ. ಇಷ್ಟೇ ಮಹತ್ವ ಜೋಳಕ್ಕೂ ಇದೆ. ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥವಾಗತೊಡಗಿದೆ. ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ರಾಗಿ ಇಂದು ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ ಎನಿಸಿದೆ. ಅಂದ್ರೆ ಇವಾಗ ಹಳ್ಳಿಯಲ್ಲಿ ಎಲ್ಲರೂ ಇಲ್ಲಿ ರಾಗಿ ಮುದ್ದೆ ಫೇಮಸ್ಸು ಅಲ್ವಾ? ರಾಗಿ ಮುದ್ದೆನ ಹಳ್ಳಿಯಲ್ಲಿ ತುಂಬಾ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಸಿಟಿ ಕಡೆ ಏನಾಗಿದೆ, ಎಲ್ಲ ಹೊರಗಿನ ಊಟ ಮತ್ತೆ ವೆಸ್ಟರ್ನ್ ಫುಡ್ಗಳೇ ಜಾಸ್ತಿ ತಿಂತಾ ಇದ್ದಾರೆ. ಲೈಕ್ ಪಿಜ್ಜಾ, ಬರ್ಗರ್ ಆ ಥರ. ಅದರಿಂದ ಹೆಲ್ತ್ ಇಶ್ಯೂಸ್ ಆಗಿ ಮತ್ತೆ ಇವಾಗ ರಾಗಿಗೆ ವಾಪಸ್ಸು ಜನರು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಈ ಥರ ಹೇಳಿದ್ದಾರೆ. ಇವಾಗ ಪಾಠ ಶುರು ಮಾಡೋಣ. ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ದೆವು. ಸೊ ನಾಗಮ್ಮನ ದೇಗುಲಕ್ಕೆ ಯಾಕೆ ಬಂದಿದ್ರು? ಮಗಳ ಚೌಲಕ್ಕೆಂದು. ಚೌಲ ಅಂದ್ರೆ ತಲೆ ಕೂದಲು ಮುಡಿ ಕೊಡ್ತಾರಲ್ವಾ, ಅದಕ್ಕೆ ಚೌಲ ಅಂತಾರೆ. ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದ ಒಂದು ಪರಿಮಳ. ಇವರು ಅಲ್ಲಿ ಕಟ್ಟೆಯಲ್ಲಿ ಕೂತ್ಕೊಂಡಿದ್ದಾಗ ಒಂದು ಪರಿಮಳ ಬರುತ್ತೆ. ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು. ಅಲ್ಲಿ ಕೆಲವರು ಕೆಲಸ ಮಾಡ್ತಿರೋರು ಇನ್ನೇನು ಊಟ ಮಾಡಕ್ಕೆ ಬುತ್ತಿ ಓಪನ್ ಮಾಡಬೇಕಾದ್ರೆ ಈ ಪರಿಮಳ ಬರ್ತಾ ಇತ್ತು. ಆ ಬುತ್ತಿಯಿಂದ ಹೊರಹೊಮ್ಮುತ್ತಿದ್ದು ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಘಮ. ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ನನ್ನ ಹಾಗೂ ಅಣ್ಣನ ನಾಲಿಗೆಯ ಮೇಲೆ ನೀರೊಡೆಯುತ್ತಿತ್ತು. ಹಸಿವಿನಿಂದಾಗಿ ಜೋಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡಿದ್ದವು. ಸೊ ಅವರು ಆ ತಿಂತಿದ್ದನ್ನ ನೋಡಿ ಇವರಿಗೆ ಆಸೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದೆಂದರೆ ರಾಗಿಯನ್ನು ಬಿಡುವಂತಿಲ್ಲ. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಅಂದ್ರೆ ರಾಗಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ ಅದು ನಮ್ಮ ಕನ್ನಡ ಸಂಸ್ಕೃತಿಯ ಒಂದು ಭಾಗ ಆಗಿ ಬಿಟ್ಟಿದೆ. ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ. ಹೊಲದ ಬದಿಯ ಬೃಹತ್ ಮರ, ಆ ಮರದ ನೆರಳಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ. ಮುದ್ದೆಯನ್ನು ಅದುಮುತ್ತಾ ಅದುಮುತ್ತಾ ಇಡೀ ಮುದ್ದೆಯನ್ನೇ ಬಟ್ಟಲನ್ನಾಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಅದೇ ಹಳ್ಳಿಯ ಬದುಕು. ಇದು ದುಡಿಯುವ ಜನರ ಬದುಕು. ಇಲ್ಲಿ ಮುದ್ದೆನ ಹೇಗೆ ತಿಂತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರಿನಾ? ಹಳ್ಳಿಯಲ್ಲಿ ಯೂಶ್ವಲಿ ಹೆಂಗೆ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಹೊಲದಲ್ಲಿ ಕೆಲಸ ಮಾಡೋವಾಗ ಅವರ ಮನೆಯವರು ಬಂದ್ಬಿಟ್ಟು ಮುದ್ದೆನ ಬುತ್ತಿಯಲ್ಲಿ ತಗೊಂಡ್ಬರ್ತಾರೆ. ಆ ಮುದ್ದೆನ ಹೆಂಗೆ ಒಂದು ಅಂಗೈಯಲ್ಲಿ ಮುದ್ದೆ ಇಟ್ಕೊಂಡು ಅದನ್ನ ಗುಂಡಿ ಮಾಡಿ
ಅದರಲ್ಲಿ ಸ್ವಲ್ಪ ಸಾರನ್ನು ಗೊಜ್ಜನ್ನ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ನುಂಗ್ತಾ ಹೋಗ್ತಾರೆ. ಮುದ್ದೆಗೆ ಸಂಬಂಧಿಸಿದಂತೆ ನನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವ ಕರಿಯನು ನೆನಪಾಗುತ್ತಾನೆ. ಅಪ್ಪ ಮೇಷ್ಟ್ರಾಗಿದ್ದ ದಿನಗಳವು. ಊರಿನ ಹೋಟೆಲೊಂದರಲ್ಲಿ ಕರಿಯ ಕಸಮುಸುರೆ ಬಳಿಯುತ್ತಿದ್ದ. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆಯೇ ಕಾಣುತ್ತಿದ್ದ. ಇವರ ಬಾಲ್ಯದಲ್ಲಿ ಒಬ್ಬ ಗೆಳೆಯ ಇದ್ದ, ಕರಿಯ ಅಂತ. ಅವನನ್ನ ನೋಡಿದ್ರೆ ಏನು ನೆನಪಾಗುತ್ತೆ? ರಾಗಿ ಮುದ್ದೆನೆ ನೆನಪಾಗುತ್ತೆ ಅಂತ ಹೇಳ್ತಿದ್ದಾರೆ. ಮಕ್ಕಳಾದ ನಮ್ಮ ಪಾಲಿಗಿವನು ಆಶ್ಚರ್ಯದ ವಸ್ತು. ಅವನ ನಿಜವಾದ ಹೆಸರು ಯಾರಿಗೆ ಗೊತ್ತು? ನೋಡಲಿಕ್ಕೆ ಕಪ್ಪದಿದ್ದುದರಿಂದ ಕರಿಯ ಎನ್ನುತ್ತಿದ್ದೆವು. ಈ ಬಲ ಭೀಮ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ನೀರು ಪಾತಾಳದಲ್ಲಿ ನೆಲ ನಿಂತ ಊರದು. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು. ಅಲ್ಲಿ ನೀರಿಗೆ ಬರ ಇತ್ತು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಆ ಬೋರ್ವೆಲ್ ಬಡಿದು ಬಡಿದೆ ಅಮ್ಮನ ಹೊಟ್ಟೆ ಹಸಗೆಟ್ಟಿತ್ತು. ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು, ತಾಮ್ರದ ಕೊಡಪನವನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ. ಅಂದ್ರೆ ಅವನಷ್ಟು ಶಕ್ತಿ ಇತ್ತು ಅಂತ. ಬೋರ್ವೆಲ್ ಅನ್ನು ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ದಡಬಡ ಸದ್ದು ಪರ್ಲಾಂಗು ದೂರ ಅನುರಣಿಸುತ್ತಿತ್ತು. ಅಂದ್ರೆ ಅಷ್ಟು ಜೋರಾಗಿ ಅವನು ಬೋರ್ವೆಲ್ನ ಜಗ್ಗುತ್ತಿದ್ದ. ಇವನ ಬಲಪ್ರಯೋಗ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೆಯೋ, ಮುರಿದರೆ ಮೈಲು ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೋ ಅನ್ನುವ ಭಯ ನಮ್ಮದು. ಮಣ್ಣಿನ ಅರವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದರೆ ಎರಡು ಬೃಹತ್ ಗುಣಗಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತಿತ್ತು. ಈ ಕರಿಯನ ಶಕ್ತಿ ಮೂಲವಾದರೂ ಯಾವುದು? ಹೋಟೆಲ್ನಲ್ಲಿ ಉಳಿಯುವ ಸೀಕುಬಾಕುವಿನಲ್ಲೇ ಅವನ ಹೊಟ್ಟೆ ತುಂಬುತ್ತಿತ್ತ? ಗೊತ್ತಿಲ್ಲ. ಈ ಸೀಕುಬಾಕು ಅಂದ್ರೆ ಏನು? ಈ ರಾಗಿ ಮುದ್ದೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ತಳದಲ್ಲಿ ಎಲ್ಲ ಸೈಡಲ್ಲಿ ಅಂಟ್ಕೊಂಡಿರುತ್ತೆ ಒಂದು ಚಿಕ್ಕ ಪೀಸು. ಅದಕ್ಕೆ ಸೀಕುಬಾಕು ಅಂತ ಹೇಳ್ತಾರೆ. ಸೀಕು ಅಂದ್ರೆ ಆ ಪೀಸ್ಗಿರುವ ಹೆಸರು, ಬಾಕು ಬಂದ್ಬಿಟ್ಟು ಒಂದು ರೈಮಿಂಗ್ ತರ ಕೊಟ್ಟಿದ್ದಾರೆ. ನೆಕ್ಸ್ಟ್, ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯಲ್ಲಿ ಮುದ್ದೆಯ ಅಂಟಿನ ಸಾರೊಂದು ಎಳೆ ಉಳಿಯುತ್ತದಲ್ಲ, ಅದುವೇ ಸೀಕು. ಇಲ್ಲಿ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಸೀಕು ಅಂದ್ರೆ ಏನು ಅಂತ. ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವ ಪದ ಚಾಲ್ತಿಯಲ್ಲುಂಟು. ಸೀಕಿನ ಜವಳಿ ಬಾಕೆಂದರೇನೋ ಗೊತ್ತಿಲ್ಲ. ಸೀಕು ಮಾತ್ರ ರುಚಿಕರ. ಒಣಗಿದ ಸೀಕು ಕುರುಂ ಕುರುಂ ಹಪ್ಪಳದಂತೆ ಸ್ವಾದಿಷ್ಟ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ. ಇದು ಸೀಕು ಅಂದ್ರೇನು ಇದನ್ನ ತಿಳ್ಕೊಂಡಿರಿ. ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿದಿರುತ್ತದೆ, ಅದುವೇ ಸೀಕು. ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ ಬಡ ಮಕ್ಕಳ ಜೇಬಿನಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿರುತ್ತದೆ. ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟು. ಸೊ ಬಡ ಮಗುವಿನ ಪಾಲಿನ ಚಾಕ್ಲೇಟ್ ಯಾವುದು? ಸೀಕು. ಬಡತನದಿಂದ ಕನ್ನಡದತ್ತ ಬರೋಣ. ಇಂಗ್ಲಿಷ್ನಲ್ಲಿ ಫಿಂಗರ್ ಮಿಲೆಟ್, ಏನಂತಾರೆ ರಾಗಿಗೆ? ಫಿಂಗರ್ ಮಿಲೆಟ್ ಅಂತಾರೆ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟರೆ ಎಡತಾಕುತ್ತವೆ ಆಫ್ರಿಕಾ, ಇಥಿಯೋಪಿಯಾ. ಮೂಲ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸ. ಎಷ್ಟು ವರ್ಷಗಳ ಇತಿಹಾಸ ಇದೆ? 4000 ವರ್ಷಗಳ ಇತಿಹಾಸ. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ಸರಿನಾ? ಇಡೀ ಇಂಡಿಯಾದಲ್ಲಿ ನಾವು ಜಾಸ್ತಿ ರಾಗಿನ ಯೂಸ್ ಮಾಡ್ತೀವಿ. ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ. ಸೊ 50% ನಾವೇ ಬೆಳೆಸ್ತೀವಿ ಕರ್ನಾಟಕದವರು. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳು. ಇಲ್ಲಿ ಜಾಸ್ತಿ ರಾಗಿನ ಬೆಳೆಸ್ತಾರೆ. ಕನ್ನಡ ನಾಡಿನ ಹಿಂದೆ ಕನ್ನಾಡು ಎನ್ನುವ ವಿಶೇಷವಿದೆಯಲ್ಲ, ಈ ಅನನ್ಯತೆಯ ಕಾರಣವೇ ಈ ರಾಗಿ. ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ಈ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ. ಈ ರಾಗಿಯ ಶ್ರೇಷ್ಠತೆಯ ಕುರಿತೇ ಪುರಂದರದಾಸರು ಯೋಗ್ಯ ರಾಗಿ
ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದರು. ಕನಕದಾಸರು ರಾಮಧಾನ್ಯ ಚರಿತೆಯನ್ನೇ ರಚಿಸಿದರು. ನೋಡಿ ರಾಗಿಯ ಮೇಲೆ ಏನೇನೆಲ್ಲ ರಚನೆ ಆಗಿದೆ ಅಂತ. ಪುರಂದರದಾಸರು ಏನಂದಿದ್ದಾರೆ? ಯೋಗ್ಯರಾಗಿ ಭೋಗ್ಯರಾಗಿ. ಕನಕದಾಸರು ಅದರ ಮೇಲೆ ರಾಮಧಾನ್ಯ ಚರಿತೆಯನ್ನೇ ಬರೆದಿದ್ದಾರೆ. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ. ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ. ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಕ್ಕಳ ಪ್ರಾರ್ಥನೆ. ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ, ಸಂಕಟ ಹಂಚಿಕೊಳ್ಳುವ ಗೆಳತಿಯೂ ಹೌದು. ನೋಡಿ, ಒಂದು ಎಮೋಷನ್ಸ್ನ ಒಂದು ರಾಗಿ ಬೀಸುವ ಕಲ್ಲಿಗೆ ಹೇಗೆ ಕನೆಕ್ಟ್ ಆಗಿದೆ ಅಂತ. ಇಲ್ಲಿ ರಾಗಿ ಮುದ್ದೆ ಮಾಡುವ ಒಂದು ವಿಧಾನನೂ ಇದೆ. ಆ ವಿಧಾನಕ್ಕೆ ಹೇಗೆ ಜನರು ಕನೆಕ್ಟ್ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ ಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ? ಆ ಗೋಳಾಕಾರ ನಮ್ಮ ಹಿರೀಕರಿಗೆ ಹೊಳೆದದ್ದಾರೋ ಹೇಗೋ. ಆ ಗೋಳದ ಹಿಂದೆ ಭೂಗೋಳವಿದೆಯೇ, ಬ್ರಹ್ಮಾಂಡದ ತತ್ವವಿದೆಯೇ, ಇರಬಹುದೇನೋ? ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆ ಅಂತೂ ಇದ್ದೇ ಇದೆ. ಅಂದ್ರೆ ನೋಡಿ, ಆ ರಾಗಿ ಕರೆಕ್ಟಾಗಿ ರೌಂಡಾಗಿದೆ ಅಲ್ಲ, ಅದರಲ್ಲಿ ಏನೋ ಒಂದು ಕ್ರಿಯೇಟಿವಿಟಿ ಅಂತೂ ಇದ್ದೇ ಇದೆ. ಅದು ಕೂಡ ಒಂದು ಆರ್ಟ್ ಅಂತ ಹೇಳ್ಬೋದು. ಯಾಕೆ ನಾವು ಆರ್ಟ್ ಅಂತ ಹೇಳ್ತೀವಿ? ಬನ್ನಿ ನೋಡೋಣ. ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ. ಇವಾಗ ರಾಗಿ ಹಿಟ್ಟು ಮಿಕ್ಸ್ ಮಾಡಿದ್ದಾರೆ. ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರು ಅದು ಅನುಭವವನ್ನು ಬೇಡುವ ಕೆಲಸ. ಇದನ್ನ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಅಂತೂ ಬೇಕೇ ಬೇಕು. ಒಂದ್ಸಲ 2 ಸಲ ಮಾಡಿದ್ರೆ ಕಲಿಯುವಂತಹ ಕಲೆ ಅಲ್ಲ. ಇದಕ್ಕೆ ತುಂಬಾ ಸಲ ಪ್ರಾಕ್ಟೀಸ್ ಮಾಡಿ ಇದನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ನಮ್ಮ ತಾತ ದೊಡ್ಡಿಯಂಥ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲಿ ಕೇಳಬೇಕು. ದೇಹದ ಶಕ್ತಿಯಷ್ಟನ್ನೂ ಕ್ರೋಢಿಸಿಕೊಂಡು, ಅಂದ್ರೆ ಫುಲ್ಲು ಶಕ್ತಿ ಯೂಸ್ ಮಾಡಿಬಿಟ್ಟು ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಡಗಿಸುವುದು ಬಲು ಕಷ್ಟದ ಕೆಲಸ. ಇದು ತುಂಬಾ ಕಷ್ಟ ಇದೆ ಪ್ರಾಸೆಸ್ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಕೆ ಹಳತಾಗಿಯೋ ಕೋಲು ಬಾನಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವುದು. ಅಂದ್ರೆ ಕೆಲವೊಂದ್ಸಲ ಎಲ್ಲೋ ಮಿಸ್ಸು ಹೊಡೆಯುತ್ತೆ. ಓಕೆ, ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಬರೀ ನೆನಪುಗಳಲ್ಲ, ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು. ಇವಾಗ ಮುದ್ದೆಯಲ್ಲಿರುವಂತ ಟೈಪ್ಸ್ನ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ನಾಜೂಕು ಮಂದಿಗೆ ಬಾಳೆಹಣ್ಣಿನಂತ ಮೆತ್ತನೆಯ ಮುದ್ದೆ ಬೇಕು. ದುಡಿಯುವ ಜನಕ್ಕೆ ಮಾತ್ರ ಗೋಡೆಗೆಸೆದರೆ ಪುಟಿಯುವ ಚೆಂಡಿನಂಥ ಗಟ್ಟಿ ಮುದ್ದೆಯೇ ಬೇಕು. ಅಂದ್ರೆ ಕೆಲವರಿಗೆ ತುಂಬಾ ಸಾಫ್ಟ್ ಆಗಿರ್ಬೇಕು, ಕೆಲವರಿಗೆ ತುಂಬಾ ಗಟ್ಟಿಯಾಗಿರ್ಬೇಕು. ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪವೇ ಬಿಡುಗಡೆ ಆಗುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಣಕ್ಕೋ ಏನೋ ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚು. ಅಂದ್ರೆ ಈ ಕಾರ್ಬೋಹೈಡ್ರೇಟ್ ಏನ್ ಮಾಡುತ್ತೆ ಗೊತ್ತಾ, ತುಂಬಾ ಎನರ್ಜಿ ಕೊಡುತ್ತೆ. ಸೊ ಆದ್ರಿಂದ ಶ್ರಮಿಕರು ಈ ಕೆಲಸ ಜಾಸ್ತಿ ಮಾಡ್ತಾರಲ್ಲ, ಅವ್ರಿಗೆಲ್ಲ ರಾಗಿ ಮುದ್ದೆನೇ ಜಾಸ್ತಿ ಇಷ್ಟ. ಯಾಕಂದ್ರೆ ಅದರಲ್ಲಿ ಜಾಸ್ತಿ ಎನರ್ಜಿ ಸಿಗುತ್ತೆ. ನೆಕ್ಸ್ಟ್, ಪುಟಿಯುವ ಚೆಂಡಿನಂಥ ಮುದ್ದೆ ಎಂದೇನಲ್ಲ. ಅಂಥ ಮುದ್ದೆಗೆ ಇಂಗ್ಲಿಷ್ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ರಾಗಿ ಮುದ್ದೆಗೆ ಇಂಗ್ಲಿಷಲ್ಲಿ ಏನಂತಾರೆ? ರಾಗಿ ಬಾಲ್. ಇದೊಂದು ಸ್ವಾರಸ್ಯಕರ ಸಂಗತಿ. ಜರ್ಮನಿಯ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳವು. ಇಯರ್ 2006 ಅಲ್ಲಿ. ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು. ಅಂದ್ರೆ ಅಲ್ಲಿ ಮುದ್ದೆ ಮಾಡಬೇಕು ಅಂತ ಕ್ಯಾಂಟೀನಲ್ಲಿ ಒಂದು ಮೆನುವಲ್ಲಿ ಇತ್ತು. ಓಕೆ, ಕ್ಯಾಂಟೀನಿನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು.
ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು, ಇಡೀ ಮುದ್ದೆಯನ್ನು ಒಮ್ಮೆಗೇ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದುದು. ಹಿಟ್ಟು ತಿಂದು ಜಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತದೆ. ಅಂದ್ರೆ ಮುದ್ದೆ ತಿಂದ್ರೆ ಗಟ್ಟಿಯಾಗ್ತಾರೆ ಅನ್ನೋದು ತುಂಬಾ ಪ್ರೂವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ, ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ. ಸೊ ಬ್ಲಡ್ ಕಂಟ್ರೋಲ್ ಮಾಡುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಅಕ್ಕಿ ಗೋಧಿಗಿಂತ ಜಾಸ್ತಿ ನ್ಯೂಟ್ರಿಷಿಯಸ್ ಅಂತ ಹೇಳ್ತಿದ್ದಾರೆ. ಪ್ರತ್ಯಾಮ್ಲೀಯ ಗುಣ ಹೊಂದಿದ್ದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ಸೊ ಬಾಡಿ ಹೀಟನ್ನ ಕಮ್ಮಿ ಮಾಡುತ್ತೆ ರಾಗಿ. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧಿ ಗುಣಗಳಿವೆ. ತೆಳ್ಳಗಾಕಬೇಕೆನ್ನುವವರು ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಹೀಗೆ ರಾಗಿ, ರಾಗಿ ಮುದ್ದೆ ಕುರಿತು ಹತ್ತಾರು ಮೆಚ್ಚುಗೆ, ನಂಬಿಕೆಯ ಮಾತುಗಳಿವೆ. ಇದೆಲ್ಲ ರಾಗಿ ಸುತ್ತ ಇರುವಂತಹ ಒಳ್ಳೆ ಅಭಿಪ್ರಾಯದ ಮಾತುಗಳು. ಆರೋಗ್ಯಕರ ದೇಹದ ಹಳ್ಳಿಗರಿಗೆ ರಾಗಿಯ ಮಹಿಮೆ ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ಅದೆಂಗ್ ಹೇಳ್ತೀರಾ ಅಂದ್ರೆ, ನೀವು ಹಳ್ಳಿಗರ ಜೀವನ ಶೈಲಿ ನೋಡ್ಬೋದು. ಅವರು ಜಾಸ್ತಿ ರಾಗಿ ಮುದ್ದೆ ತಿಂದೆ ಇಷ್ಟು ಗಟ್ಟಿಯಾಗಿ ಇದ್ದಾರೆ. ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ರಾಗಿ ಹಿಟ್ಟಿನ ಸೂಪ್ ಹೀರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಇದೆ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ. ಯಾವ ಜೋಡಿ? ರಾಗಿ ಮುದ್ದೆ ಮತ್ತೆ ಸೊಪ್ಪಿನ ಸಾರು. ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣ ಇದೆ. ಸೊ ಎಲ್ಲಾ ತರದ ಸಾರಿಗೂ ಸೆಟ್ ಆಗುತ್ತೆ. ಯಾವ್ಯಾವ ತರದ ಸಾರು ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಕಿವುಚಿದ ಸಾರು, ಸೊಪ್ಪು ಸಾರು, ಹಿತಕವರೆ, ಮೊಳಕೆಯೊಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು. ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲುದು. ಅಂದ್ರೆ ಎಲ್ಲದ್ರ ಜೊತೆನೂ ಆ ಸಾರು ಚೆನ್ನಾಗಿ, ಎಲ್ಲದ್ರ ಜೊತೆನೂ ರಾಗಿ ಮುದ್ದೆ ಚೆನ್ನಾಗಿ ಸೆಟ್ ಆಗುತ್ತೆ. ಎಲ್ಲದ್ರ ಜೊತೆನೂ ನಾವು ನೆಂಚ್ಕೊಂಡು ತಿನ್ಬೋದು. ಯಾವುದೂ ಇಲ್ಲವೆನ್ನಿ, ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ. ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ಅನುಭವ. ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸೇ ಮಾಡಬೇಕು. ಓಕೆ, ಮುಂದೆ ಮುದ್ದೆ ಮಹಿಮೆ ಮಹಾಭಾರತದ ಶ್ರಿದ್ಧರು ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು, ಅದು ಮಧುಮೇಹಿಗಳ ಪಥ್ಯ ಎಂದು ಮೂಗು ಮುರಿಯುವವರು ಸಾಕಷ್ಟಿದ್ದಾರೆ. ಅಂದ್ರೆ ಜಾಸ್ತಿ ಜನ ಇಲ್ಲಿ ರೈಸನ್ನ ತಿನ್ನಲ್ಲ. ಓಕೆ, ಜಾಸ್ತಿ ಚಪಾತಿ, ರೋಟಿ ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಮುದ್ದೆ ಜಾಸ್ತಿ ಯಾಕೆ ತಿನ್ನಲ್ಲ ಅಂದ್ರೆ, ಅದು ಡಯಾಬಿಟಿಸ್ ಇರೋರೇ ಜಾಸ್ತಿ ತಿನ್ನೋದು, ಆ ಥರ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗಿದೆ. ಮುದ್ದೆಯ ಬಣ್ಣ ಮೈ ಬಣ್ಣ ಕಂದಿಸುತ್ತದೆಂದು ಕಂಗಾಲಾಗುವ ಕೋಮಲಾಂಗಿಯರು ಇದ್ದಾರೆ. ಕೆಲವರಿಗೆ ಮುದ್ದೆ ತಿಂದ್ರೆ ಆ ಕಲರ್ ಆ ಥರ ಬರುತ್ತೆ, ಕಪ್ಪಗಾಗ್ಬಿಡ್ತೀವಿ ಅನ್ನೋದೊಂದು ಥಾಟ್ ಕೂಡ ಇದೆ. ರಾಗಿ ಎಂದರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ. ಇವಾಗ ರಾಗಿ ಅಂದ್ರೆ ಬರೀ ಅದ್ರಲ್ಲಿ ಮುದ್ದೆ ಮಾಡಲ್ಲ, ಬೇರೆ ಬೇರೆ ಟೈಪ್ ತಿಂಡಿ ಕೂಡ ಮಾಡ್ತಾರೆ. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವ್ಗೆ, ರಾಗಿ ಚಕ್ಕುಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್ತು, ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ. ಸೊ ಈ ತರ ವೆರೈಟಿ ತಿಂಡಿಗಳು ಕೂಡ ರಾಗಿಯಲ್ಲಿ ಮಾಡ್ತಾ ಇದ್ದಾರೆ. ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣ್ಣಯ್ಯ ಎಂದೇ ಹೆಸರಾದ ಡಾಕ್ಟರ್ ಸಿ.ಎಚ್. ಲಕ್ಷ್ಮಣ್ಣಯ್ಯನವರು ನೆನಪಿಸಿಕೊಳ್ಳಬೇಕು. ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ರಾಗಿ ಮೋಹಿಯ ಗಮನ ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತ ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು. ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನೂ ಲಾಭದಾಯಕವಲ್ಲದ ಸ್ಥಳೀಯರ ತಳಿಯನ್ನು ರೈತರು ನೆಚ್ಚಿಕೊಂಡಿದ್ದರು. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣ್ಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ
ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಯ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು. ಈ ರಾಗಿ ಮೇಲೆ ಜಾಸ್ತಿ ರಿಸರ್ಚ್ ಮಾಡಕ್ಕೆ ಟ್ರೈ ಮಾಡಿದ್ರು. ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು. ಪರಿಣಾಮವಾಗಿ ದೊರೆತದ್ದು ಅದ್ಭುತ ಯಶಸ್ಸು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೆದುದನ್ನು ಗಮನಿಸಿದ ಲಕ್ಷ್ಮಣ್ಣಯ್ಯ, ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ, ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿದರು. ಹೊಸ ಹೊಸ ತಳಿನ ಕಂಡುಹಿಡಿದಿದ್ದಾರೆ. ಅದು ಬರೀ ವರ್ಷಕ್ಕೆ 2 ಸಲ ಅಲ್ಲ, ಎಲ್ಲ ವರ್ಷದ ಟೈಮಲ್ಲೂ ಬೆಳೆಸ್ಬೋದು. ಮತ್ತೆ ಅದು ಕಡಿಮೆ ನೀರು ತಗೊಳುತ್ತೆ, ಮತ್ತೆ ಕಡಿಮೆ ಟೈಮಲ್ಲಿ ಬೇಗ ಬೆಳೆಸ್ಬೋದು ಈ ಹೊಸ ತಳಿಯನ್ನ. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಲಕ್ಷ್ಮಣ್ಣಯ್ಯನವರು ರಾಗಿ ಧ್ಯಾನವನ್ನು ಮರೆಯಲಿಲ್ಲ. ಕೊನೆ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಗಿತ್ತು. ಅವ್ರಿಗೆ ಸರ್ಜರಿ ಆಗಿತ್ತು. ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ, ಚಿಕಿತ್ಸೆ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವಾ? ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಇಲ್ಲದಿದ್ದರೆ ನನ್ನ ಸಾಯಲು ಬಿಡಿ ಎಂದು ವೈದ್ಯರನ್ನು ಕೇಳಿಕೊಂಡರಂತೆ. ನೋಡಿ, ಅವ್ರಿಗೆ ರಾಗಿ ಮೇಲೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ, ಸರ್ಜರಿಗೆ ಹೋಗೋಕೆ ಮುಂಚೆ ಡಾಕ್ಟರ್ಗೆ ಹೇಳ್ತಿದ್ದಾರೆ, ನಾನು ರಾಗಿ ಮೇಲೆ ರಿಸರ್ಚ್ ಮಾಡೋದಿದ್ರೆ ಮಾತ್ರ ಈ ಥರ ನಾನು ಸರ್ಜರಿಗೆ ಒಳಗಾಗ್ತೀನಿ, ಇಲ್ಲಾಂದರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಿದ್ದಾರೆ. ಅಂತ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು. ದುರದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ 1 ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣ್ಣಯ್ಯನವರ ತಮ್ಮ ಪತ್ನಿ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ಹೀಗೆ ಲಕ್ಷ್ಮಣ್ಣಯ್ಯನವರನ್ನು ನೆನೆಯುತ್ತಾ ಮುದ್ದೆ ವಿಲಾಸದಲ್ಲಿ ಮುಳುಗಿದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ಸೊ ಮೊದಲಿಗೆ ಲೇಖಕರು ಎಲ್ಲಿ ದೇವಸ್ಥಾನದಲ್ಲಿ ಇರ್ತಾರೆ, ಇದೆಲ್ಲ ಅವ್ರ ತಲೆಯಲ್ಲಿ ಓಡಾಡ್ತಿರುತ್ತೆ. ಮತ್ತೆ ಅವ್ರಿಗೆ ಎಚ್ಚರ ಆಗುತ್ತೆ. ಜೋಂಪು ಹತ್ತಿದ ಕಣ್ಣುಗಳಿಗೆ ಹಾಗೆ ಅರಳಿಸಿ ಹೊರಗೆ ನುಡಿದೆ. ಪ್ರಕೃತಿ ಮಾತೆ ಹಸಿರನ್ನೇ ಉಸಿರಾಗಿಸಿ, ಭೂಮಿಯನ್ನೇ ಮಡಿಕೆಯನ್ನಾಗಿಸಿಕೊಂಡು ಮುದ್ದೆ ಚೆಂಡುಗಳ ಕಟ್ಟಿ ಕಟ್ಟಿ ಬಯಲಿನಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟದ ಸಾಲಿನ ಗುಡ್ಡಗಳು ಕಾಣಿಸಿದವು. ಇವರಿಗೆ ಬೆಟ್ಟ ಗುಡ್ಡಗಳು ಹೇಗೆ ಕಾಣಿಸ್ತಿತ್ತು? ರಾಗಿ ಮುದ್ದೆಗಳ ಥರ ಕಾಣಿಸ್ತಿತ್ತಂತೆ. ನೆತ್ತಿಯ ಮೇಲಿನ ಮುಗಿಲು ಬಯಲಿನಲ್ಲಿ ತುಂಟ ಬಯಲಿನಲ್ಲಿನ ತುಂಟ ಓಡು ಮೋಡಗಳು ಮುದ್ದೆಗಿಟ್ಟ ಕುದಿಯೆಸರಂತೆ ಕಾಣಿಸುತ್ತಿದ್ದವು. ಇವರಿಗೆ ಹೇಗೆ ಕಾಣಿಸ್ತಿತ್ತು? ಮುದ್ದೆಗಿಟ್ಟಿರೋ ಕುದಿಯೆಸರಿನಂತೆ ಕಾಣಿಸ್ತಿತ್ತಂತೆ. ಹೀಗೆ ಈ ರಾಗಿ ಮುದ್ದೆ ಚಾಪ್ಟರು ಎಂಡ್ ಆಗುತ್ತೆ. ನೋಡಿ, ಈ ರಾಗಿ ಮುದ್ದೆ ಹೇಗೆ ಮಾಡ್ತಾರೆ, ಅದರ ವೆರೈಟೀಸ್ ಏನು, ಅದನ್ನ ಯಾರ್ಯಾರು ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು, ಅದಕ್ಕೆ ಆಗಿರುವಂತಹ ರಿಸರ್ಚು, ಹೊಸದಾಗಿ ಕಂಡುಹಿಡಿಯುವಂಥ ತಳಿ, ಮತ್ತೆ ರಾಗಿ ಮುದ್ದೆ ಸುತ್ತ ಆಗಿರುವ ಕೆಲವು ಫನ್ನಿ ಇನ್ಸಿಡೆಂಟ್ಸು, ಅದೆಲ್ಲ ಕವರ್ ಆಗಿದೆ. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.